ಜಾನಕಿ, ಇದೇನಿದು ಇಷ್ಟೊಂದು ಒಡವೆ ಎಲ್ಲ ಇದೆಯಲ್ಲ, ಯಾಕೆ ನಿಲ್ತಂದಿಟ್ಟಿದ್ಯಾ? ಅಯ್ಯೋ ರೀ, ನೋಡಿ ನಮ್ಮಿಬ್ಬರು ಮಕ್ಕಳು ಇದ್ದಾರಲ್ಲ, ಬಂದಾಗೆಲ್ಲ ಹಾಕ್ಕೊಂತಾರ ಮತ್ತು ತೊಗೊಂಡೋಗಲ್ಲ ಮನೆಗೆ, ಇಲ್ಲೇ ಇಟ್ಟೋಗ್ತಾರೆ. ನಾನು ನೋಡಿದೆ ಎಲ್ಲ ಕಡೆ ಒಂದೊಂದರ ಕಡೆ ಒಂದೊಂದು ಒಡವೆ ಇಟ್ಟಿದ್ರು. ನಾನೆಲ್ಲ ತೆಗೆದು ನೀಟಾಗಿ ಡಬ್ಬಿಲ್ಲ ಕೇಳೋಣ ಅಂತ ಎತ್ಕೊಬಂದಿಟ್ಟೆ. ಅಷ್ಟರಲ್ಲೇ ನೀವು ಬಂದ್ರಿ, ನಿಮಗೆ ಕಾಫಿ ಬೇಕು ಅಂತ ಮಾಡ್ಕೊಬಂದು ಕೊಟ್ಟೆ, ಇಲ್ಲೇ ಇದೆ ನೋಡಿ, ಎತ್ತಿಡ್ತೀನಿ ತಡೀರಿ ಈಗ. ಹೌದಾ, ಸರಿ. ಯಾಕೆ ಅವರು ಎಲ್ಲ ಇಲ್ಲೇ ಇಟ್ಟಿದ್ರಲ್ಲ ಒಡವೆಗಳನ್ನ, ತಗೊಂಡೋಗಂತ ಹೇಳು. ಸುಮ್ಮನೆ ಯಾಕೆ, ಹಬ್ಬ ಹರಿದಿನಕ್ಕೆಲ್ಲ ಹಾಕ್ಕೊಳ್ಳೋಕೆ ಬೇಕಾಗುತ್ತಲ್ಲ, ಪದೇ ಪದೇ ಬಂದು ಇಲ್ಲಿ ಹಾಕ್ಕೊಳ್ಳೋ ಬದಲು ಅವ್ರ ಮೇಲೆ ಕೊಟ್ಬಿಡು ಇಬ್ರಿಗೂ. ಊರಿ, ನಾನು ಎಷ್ಟು ಸರಿ ಹೇಳ್ತೀನಿ, ಆದರೆ ನನ್ನ ತಲೆ ಎತ್ಕೊಂಡು ಹೋಗ್ತಾಳೆ ಇವಳೇ, ನಮ್ಮ ಮನಸ ಅವಳೇ ತಗೊಂಡೋಗಲ್ಲ. ಈ ಸರಿ ಬಂದರೆ ಇಬ್ರಿಗೂ ಅವ್ರ ಒಡವೆ ಕೊಟ್ಬಿಟ್ಟು ನಾನು ಜಾಗದಲ್ಲಿ ಕಲ್ಕೊಳ್ತೀನಪ್ಪ. ಸುಮ್ಮನೆ ಯಾರು ಒಡವೆ ಕಾಯ್ಕೊಂಡಿರ್ತಾರೆ ಹೇಳ್ರಿ ನೀವೇ. ಅದೇನು ಕಾಯ್ಬೇಕು ನೀನು? ನೀನೇನು ಪೊಲೀಸ್ ಆಫೀಸರ್ ಒಡವೆ ಕಾಯೋಕ್ಕೆ? ಬೀರು ಇಟ್ಟರೆ ಇರುತ್ತಪ್ಪ, ಅದನ್ನೇ ಬಿಟ್ಟು ನಮಗೆ ಕಳ್ಳ ಬರ್ತಾನೆ ಎತ್ಕೊಂಡು ಹೋಗೋದಕ್ಕೆ. ಮಾವ, ಓ ಪ್ರಸಾದ್, ಬಾಪ. ಅತ್ತೆ ಹೇಗಿದ್ದೀರಾ? ಮಾವ ನೀವು ಹೇಗಿದ್ದೀರಾ? ಹ್ಞೂ ಕಣಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಅಂದಂಗೇನು ನಮ್ಮನೆಗೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ, ಎಷ್ಟು ಸರಿ ಕೊಡ್ತೀರಿ ಬಾರೋ ಬಾರೋ ಅಂತ. ಬಂದೀಯಾ ನೀನು? ಇವತ್ತು ಬಂದಿದ್ದೆ ನೋಡು, ಬಾ ಬಾ ಕುತ್ಕೋ ಬಾ. ಅಂದಂಗೆ ಏನಪ್ಪ ಸಮಾಚಾರ? ನಿನ್ನ ಅಂಗಡಿಯೆಲ್ಲ ಹೆಂಗಿದೆ? ಮನೇಲಿ ಹೆಂಡ್ತಿ, ಅಮ್ಮ, ತಮ್ಮ, ನನ್ನ ಮಗಳೆಲ್ಲ ಹೇಗಿದ್ದಾರೆ? ನಾನು ಇತ್ತೀಚಿನ ಕಾಲಕ್ಕೆ ಬರೋಕ್ಕಾಗಿಲ್ಲ. ಬರಬೇಕು ಅಂತ ಹೆಸರು ಅನ್ಕೊತೀನಿ, ಕೆಲಸ ನೋಡು, ಹಾಗಾಗಿ ಬರೋಕ್ಕೆ ಪುರ್ಸೊತ್ತೇ ಆಗಿಲ್ಲ. ಹಾಂ ಮಾವ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಇದೇನಿದು ಮುಂದೆಗಡೆ ಇಷ್ಟೇನು ಹೊಡ್ಬೇಕು ಕೂತ್ಕೊಂಡಿದ್ರಲ್ಲ, ಯಾಕೆ? ಅಯ್ಯೋ, ಅದು ನಮ್ಮ ಮಕ್ಕಳು ಒಡವೆ ಕಣೋ, ಅದು ಎತ್ತಿಡಬೇಕು, ಅದಕ್ಕೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಹೆಸರು ನೀನೆ ಬಂದ್ಬಿಟ್ಟೆ ನೋಡು. ನಾನಿಲ್ಲಿ ನಮ್ಮ ಮಾವ ಹತ್ರ ಸಹಾಯ ಎಂದು ಕೇಳೋಣ ಅಂತ ಬಂದೆ, ಆದರೆ ಇವಾಗ ಕೇಳಲ್ಲ ಬೇಡವಾ? ಹಾಂ, ಮಾವ ನೋಡಿದ್ರೆ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಈ ಸಮಯದಲ್ಲಿ ನಾನು ದುಡ್ಡಿನ ಸಹಾಯ ಮಾಡಿ ಮಾವ ಅಂತ ಕೇಳಿದ್ರೆ ಮಾವ ನನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ರೆ, ಇವನು ಕೆಲಸ ಕಾರ್ಯ ಏನು ಮಾಡ್ತಾಯಿಲ್ಲ ಅಂತ, ಸಾಲಗಾರ ಅಂತ ನನ್ನ ತಲೆ ಮೇಲೆ ಅಪ್ಪದ ಹೊರಿಸ್ಬಿಟ್ರೆ, ಅಯ್ಯೋ ಬೇಡ ಬೇಡ. ಅದ್ಯಾಕೆ ಪ್ರಸಾದು ಹಂಗೆ ಸುಮ್ಮನಾಗ್ಬಿಟ್ಟಿಯಲ್ಲ? ಅದೇನು ಇಲ್ಲ ಮಾವ, ಹೀಗೆ ಹೋಗ್ತಾ ಇದ್ನಾ, ಯಾಕೋ ನಿಮ್ಮನ್ನಿಬ್ಬರು ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಾನಿಲ್ಲಿ ಸುಮಾರು ದಿನ ಆಗೋಗುತ್ತೆ ನಿಮ್ಮಿಬ್ಬರನ್ನ ನೋಡ್ಕೊಂಡು ಹಾಗೆ ಹೋಗೋಣ ಅಂತ ಬಂದೆ ಮಾವ. ಹೋಗಲಿ ಬಿಡು, ನೀನು ಬಂದಿದ್ದು ಹೆಂಗೋ ನಮಗೊಂಥರ ಖುಷಿ ಆಯಿತು ಕಣಪ್ಪ. ಇರು, ನಾನು ನಿನಗೆ ಏನಾದ್ರು ತಿನ್ನೋಕೆ ತಗೊಬರ್ತೀನಿ. ಸರಿ ಅತ್ತೆ. ರಾಮೇಗೌಡ್ರೆ, ಓ ಕರಿಬಸಪ್ಪ, ಏನು ನೀವಿಲ್ಲಿ? ಅಯ್ಯೋ ಏನಿಲ್ಲ ಸ್ವಾಮಿ, ಅದು ಸ್ವಲ್ಪ ಜಮೀನ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ ಕಳ್ಸಿದ್ರಲ್ಲ ಮಗನ ಕೈನಲ್ಲಿ, ಅವ್ನು ಬಂದು ಕರೆದಿಲ್ವಾ? ಹೌದಾ? ಇಲ್ವಲ್ಲ. ಹೌದಾ, ತಡಿ ಬಂದೆ ನಡಿ. ಸ್ವಲ್ಪ ಅರ್ಜೆಂಟಾಗಿತ್ತು, ಬನ್ನಿ ಮಾತಾಡೋಣ. ಹೌದಾ, ಸರಿ. ಪ್ರಸಾದು, ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಕೊ ಬರ್ತೀನಿ. ಅಯ್ಯೋ ಇಲ್ಲ ಮಾವ, ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹೀಗೆ ನೀವು ನೋಡ್ಕೊಳ್ಳೋಣ ಅಂತ ಬಂದೆ. ನಾನು ಹೋಗ್ತೀನಿ, ಹೋಗಿ. ಸರಿ, ಯಾಕಾದರೆ ನಿಮ್ಮ ಅತ್ತೆಗೆ ಹೇಳ್ಬಿಡು ಈ ಒಡೆ ಎತ್ತಿಡೋಕ್ಕೆ. ಸರಿ ಮಾವ, ನಡಿಯಪ್ಪ. ಈ ಒಡವೆ ನಾನು ತಗೊಂಡ್ಲಾ? ಪ್ರಸಾದ ಎಲ್ಲೋದ? ಅಲ್ಲ, ನಿಮ್ಗೆ ಕಾಫಿ ಬೇಕಾ ಟೀ ಬೇಕಂತ ಕೇಳಕ್ಕೆ ಬಂದರೆ ಉಂಟೆ ಹೋಗಿದ್ದಾನಲ್ಲ. ಹೋ, ಮಾವ ಜೊತೆ ಹೋಗೋದಂತ ಕಾಣಿಸುತ್ತೆ. ಈ ಅಳಿಯ ಮಾವನಿಗಂತೂ ಅರೆ ಒಡವೆಯಲ್ಲಿ ಎತ್ತಿಟ್ಟು ಹೋಗಿದ್ದಾರೆ, ಪರವಾಗಿಲ್ವೇ? ನಮ್ಮ ಯಜಮಾನಿಗೆ ಇತ್ತೀಚೆಗೆ ತುಂಬ ಜವಾಬ್ದಾರಿ ಬಂದಿದೆ. ಬರಲಿ ಒಳ್ಳೆಯದೇ ಆಯಿತು. ಅಂದರೆ ಬೀಗ ಹಾಕಿರ್ತಾರೆ ಬಿಡು. ಮಾಂಸ ಹಾಂ, ಬಂದೆ, ಒಂದು ನಿಮಿಷ ಇರಿ. ಏನ್ರಿ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ರಲ್ಲ, ಯಾಕೆ ಗಾಡಿಗೆ ಹೋಗಿಲ್ವಾ? ಹೋಗಿದ್ದೆ ಕಣೆ, ಗಾಡಿ ಹೋಗದೆ ಮನೆಗೆ ಬರ್ತೀನಾ? ಅದೇನಿಲ್ಲ, ನನಗೊಂದು ಐಡಿಯಾ ಬಂತು, ಅದನ್ನು ನಿನ್ಗೆ ಹೇಳ್ಕೊಳ್ಳೋಣ ಅಂತ ಬಂದೆ. ಐಡಿಯಾನಾ? ಏನ್ರಿ ಅದು? ಅಲ್ಲ, ಮಾಡೋ ಕೆಲಸ ಬಿಟ್ಟು ಐಡಿಯಾ ಬಂತು ಅಂತ ಹೇಳಕ್ಕೆ ಬಂದಿರಲ್ವಾ? ಏನಪ್ಪ ಅಂತ ಐಡಿಯಾ? ಮಾಂಸ, ಇವಾಗ ನಾನು ಕೆಲಸ ಮಾಡ್ತಾಯಿದ್ದೀನಲ್ಲ ಕಂಪ್ನಿ, ಆ ಕಂಪ್ನಿಗೆ ಇನ್ನೂ ಒಂದು ಕ್ಯಾಬ್ ಬೇಕಂತೆ. ಹಾಗಾಗಿ ಆ ಕ್ಯಾಬ್ಗೆ ನಾನೇ ಪ್ರಯತ್ನ ಪಡಬಾರ್ದು. ಅಂದರೆ
ಅಂದರೆ ಇವಾಗ ನನ್ನ ಹತ್ರ ಒಂದು ಆಲ್ರೆಡಿ ಒಂದು ಕ್ಯಾಬ್ ಇದೆ, ಇನ್ನೊಂದು ಕ್ಯಾಬ್ ತಗೊಂಡು ಅದನ್ನು ನಾನೇ ಕಂಪ್ನಿಗೆ ಬಿಟ್ಟರೆ ಬೇರೆಯವ್ರಿಗೆ ಬರೋ ಲಾಭ ನನಗೆ ಬರುತ್ತೆ. ಐಡಿಯಾನು ಚೆನ್ನಾಗಿದೆ ರೀ, ಆದರೆ ನಮ್ಮ ಹತ್ರ ಕ್ಯಾಬ್ ಇಲ್ವಲ್ಲ. ಇವಾಗ ಸದ್ಯಕ್ಕೆ ಒಂದೇ ಒಂದು ಕಾರು, ಅದು ಬೇರೆ ಫೈನಾನ್ಸ್ನಲ್ಲಿ ತೊಗೊಂಡಿದ್ದೀವಿ. ಈಗ ಮತ್ತೆ ಒಂದು ಕಾರ್ ಅಂದರೆ ತೊಗೊಳ್ಲೇಬೇಕು ಮನಸ. ಸುಮ್ಮನೆ ನಾವು ಇದೇ ಥರನೇ ಇದ್ದರೆ ಹೇಗೆ ಮುಂದುವರಿಯೋಕ್ಕಾಗುತ್ತೆ ಹೇಳು. ಹಾಗಾಗಿ ನಾನು ಇನ್ನೊಂದು ಕ್ಯಾಬ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೆ ಹಣದ ವ್ಯವಸ್ಥೆ ಸಹ ಮಾಡಿಕೊಂಡೇ ಬಂದಿದ್ದೀನಿ. ನಿನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಅಂದರೆ ಹಣ ಹಣ ಹೇಗ್ರಿ ಬಂತು? ಸಾಲ ಮಾಡಿದ್ರಾ? ಹಾಗೆ ಅನ್ಕೋ, ಸಾಲನೇ. ಇವಾಗ ಕಂಪ್ನಿಗೆ 2 ಗಾಡಿ ಬಿಟ್ಟರೆ ಲಾಭ 2 ಬರುತ್ತೆ, ಹೇಗೋ ತೀಸ್ಕೋಬೋದು. ಹಾಗಾಗಿ ನೀನು ಇಲ್ಲ ಅಂತ ಹೇಳ್ಬೇಡ ಕಣೆ, ಪ್ಲೀಸ್. ಅಯ್ಯೋ ರೀ, ನಾನು ಯಾಕೆ ಬೇಡ ಅನ್ನಲಿ? ಅಲ್ಲ, ನೀವು ಕಷ್ಟಪಟ್ಟು ದುಡ್ತೀನಿ ಅಂತ ಹೇಳ್ತೀರಾ, ನಾನು ಬೇಡ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ರೀ. ಹೌದು ಮನ್ಸ, ಕಷ್ಟಪಟ್ಟು ದುಡಿಲೇಬೇಕು. ಯಾಕೆಂದರೆ ನಮಗೆ ಯಾವಾಗ ವಯಸ್ಸಿರುತ್ತಲ್ಲ ಆವಾಗ ದುಡಿಬೇಕು. ವಯಸ್ಸಿರಬೇಕಾದ್ರೆ ಆರಾಮಾಗಿದ್ದು ವಯಸ್ಸಾದ ಮೇಲೆ ಕಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ ನೋಡು. ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟಪಡಲೇಬೇಕು ಕಣೆ. ಸರಿಯಪ್ಪ, ಇವಾಗೇನು ಹೋಗ್ಬೇಕಾ? ನಾನು ಶೋರೂಮ್ ಬರಬೇಕಾ? ಹಾಂ ಹೌದು. ಅನ್ನಂಗೆ ಇವತ್ತು ನೀನು ಫ್ರೀ ತಾನೆ? ಕೆಲಸ ಏನಾದ್ರು ಇದೆಯಾ? ಇಲ್ಲ ರೀ, ಇವತ್ತು ಮಧ್ಯಾಹ್ನ ಎಲ್ಲ ಏನು ಕೆಲಸ ಇಲ್ಲ, ಸಂಜೆಗಿದೆ. ಪರವಾಗಿಲ್ಲ, ನಾನು ಸಂಜೆ ಮಾಡ್ಕೋತೀನಿ. ನಾನು ಎಲ್ಲ ಅಂದರೆ ಪರವಾಗಿಲ್ಲ, ಮಂಗಳಕ್ಕ ಮಾಡ್ಕೋತಾರೆ. ಹೌದಲ್ವಾ? ಅಲ್ಲ, ಒಂದು ಮಾತು ಅಣ್ಣಂಗೂ ಅದಕ್ಕೆ ಹೇಳ್ಬೇಕಾಗಿತ್ತು ಏನೋ ಅಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಇದೆಲ್ಲ ಹೇಳ್ಬೇಕಂತೇನಿಲ್ಲ. ಅಲ್ಲ, ಪ್ರತಿಯೊಂದು ಹೇಳೋಕ್ಕಾಗುತ್ತಾ? ಅವರೇ ನಮಗೆಲ್ಲ ಹೇಳ್ಕೊತಾರ. ಪರವಾಗಿಲ್ಲ ಬಿಡಿ. ಹಂಗಂತೀಯ? ಸರಿ, ಹಾಗಿದೆ ಹೊರಡೋಣವಾ? ಹೊರಡೋಣ ರೀ. ಬಂದೇ ರೀ, ಒಂದು ಚಪಾತಿ ತಗೊಬರ್ತೀನಿ. ಮನೋಜ, ಇದ್ಯಾಕೋ ಹಿಂಗೆ ಬಂದು ಕುತ್ಕೊಂಡಿದ್ದೆ ಸಪ್ಪಗೆ? ಏನಾಯಿತು? ಅದೇನಂತ ಕೇಳ್ತೀಯಮ್ಮ, ಅದೇ ನಮಗೆ ಜಮೀನು ಮಾರಿದ್ರಲ್ಲ, ಅವರು ಜಮೀನು ವಾಪಸ್ ಕೇಳ್ತಿದ್ದಾರಮ್ಮ. ಜಮೀನು ವಾಪಸ್ ಕೇಳ್ತಿದ್ದಾರೆ? ಯಾಕಂತೆ? ಯಾಕೆ ಅಂತಂದರೆ ನಾವಿನ್ನೂ ಅವ್ರಿಗೆ ಹಣ ಬ್ಯಾಲೆನ್ಸ್ ಕೊಡಬೇಕಿತ್ತಲ್ಲಮ್ಮ, ಅದೆಲ್ಲಿ ಕೊಟ್ಟಿದ್ದೀವಿ ನಾವು? ಕೊಟ್ಟಿಲ್ವಲ್ಲ. ಅದಕ್ಕೆ ಹಣ ಕೊಡು, ಇಲ್ಲಾಂದರೆ ನಮ್ಮ ಜಮೀನು ನಮ್ಗೆ ಬಿಟ್ಕೊಟ್ಬಿಡು ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ ಶಿವನೇ, ಅಲ್ಲ ಕಣೋ, ಅವತ್ತು ನಾನು ಪೂರ್ತಿಯನ್ನು ಕೊಟ್ಟಿದ್ನಲ್ಲ, ನಮ್ಮ ಅಣ್ಣ ಕೊಟ್ಟಿದ್ನಲ್ಲ, ಯಾಕೆ ನೀವು ಅದನ್ನು ಪೂರ್ತಿಯಾಗಿ ಕೊಟ್ಟಿಲ್ವಾ? ಅದು ಕೊಟ್ವಿ ಅಮ್ಮ. ಇನ್ನೂ ಈ ಥರ ಬ್ಯಾಲೆನ್ಸು ಒಂದು ಕಡೆ ಸಾಲ ಕೇಳಿದ್ವಿ, ಅಷ್ಟರಲ್ಲಿ ಅಪ್ಪಗೆ ಹಿಂಗಾಯ್ತಲ್ಲ. ಆ ಸಾಲ ಯಾರು ಕೇಳಿದ್ರು, ಯಾರು ಕೊಡ್ತಂತ ತಂದಿದ್ರು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ಅದು ಹಾಗೆ ಇತ್ತು ಬ್ಯಾಲೆನ್ಸು. ಇವಾಗ ಕೊಡು ಅಂತ ಹಿಡ್ಕೊಂಡವನೆ. ಅಯ್ಯೋ ದೇವ್ರೆ, ಇದು ಹಿಂಗಾಗುತ್ತಲ್ಲ, ಇವಾಗ ಏನು ಮಾಡ್ತೀಯಾ? ಮಾಡೋಕ್ಕೇನಿದೆ, ಹಣ ಅಂತೂ ನಮಗೆ ಸದ್ಯ ಕೊಡೋಕ್ಕಾಗಲ್ಲ. ಹಾಗಾಗಿ ಜಮೀನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಮ್ಮ. ಅಲ್ಲ ಕಣೋ, ನೀನು ಜಮೀನು ಕೊಟ್ಬಿಟ್ರೆ ನಮಗೆ ಅಂದರೆ ಹೆಂಗಾಗುತ್ತೋ? ನಮ್ಗೆ ಅದಿರೋದು ಅದೊಂದೇ ಆಧಾರ. ಅದನ್ನು ಬಿಟ್ಟರೆ ನಮ್ಗೆ ಸಂಪಾದನೆ ಏನು ಬರುತ್ತೆ ಹೇಳು? ನೀನು ಇವಾಗ ಅದನ್ನು ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಕಣೋ. ಇನ್ನೂ ಸರಿ ಯೋಚನೆ ಮಾಡು. ಅಮ್ಮ, ಯೋಚನೆ ಮಾಡಿ ಏನು ಮಾಡೋಕ್ಕಾಗುತ್ತೆ ಹೇಳು? ನನಗಂತೂ ಮತ್ತೆ ಸಾಲ ಮಾಡ್ತಾ ಇದೆ ಖಂಡಿತ ಇಲ್ಲ ಅಮ್ಮ. ಅಮ್ಮ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ಅದೇನೂ ಇಲ್ಲ, ನಾನು ಈ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಏನಾದರೂ ಕೆಲಸ ಸೇರ್ಕೋತೀನಮ್ಮ. ಇಲ್ಲಾಂದರೆ ತುಂಬ ಕಷ್ಟ. ಏನು ಸಿಟಿಗೆ ಹೋಗ್ತೀಯಾ? ನಾನು ಸಿಟಿಗೆಲ್ಲ ಬರಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ. ನನಗದೆಲ್ಲ ಇಷ್ಟ ಆಗಲ್ಲ. ನಿನ್ನ ಬಾ ಅಂತ ಯಾರು ಕರೆದಿದ್ದೀವಾಗ? ನಿನ್ಗೆ ಎಲ್ಲಿ ಬೇಕೋ ಅಲ್ಲಿರು. ಮನೋಜ, ಏನು ಮಾತಾಡ್ತಾ ಇದ್ದೆ ನೀನು? ಅಂದರೆ ನೀನು ಒಬ್ಬ ಸಿಟಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ? ಮತ್ತಿನ್ನೇನು ಮಾಡಲಿ ಅಮ್ಮ, ಇವಾಗ ನೀನೇ ಕೇಳಿಸ್ಕೊಂಡಿರೋ ಅವಳು ಹೆಂಗಂದ್ಲು ಅಂತ. ಸಿಟಿಗಳು ಬರಲ್ವಂತೆ, ನಾನು ಬರ್ದವ್ರನ್ನ ಬಲವಂತ ಮಾಡೋಕ್ಕಾಗೋದಿಲ್ವಲ್ಲಮ್ಮ. ಯಾರಿಗೆ ಹೆಂಗೆ ಬೇಕೋ ಹಂಗೆ ಇರಲಿ. ಅಯ್ಯೋ ಆಯ್ತು, ಹೋಗು, ನನಗೇನು ನನ್ನ ಜೊತೆ ಬರಬೇಕು ಅಂತ ಕುಣಿತಾ ಇದ್ದೀನಾ? ಇಲ್ಲಪ್ಪ, ನಾನಿಲ್ಲ ಆರಾಮಾಗಿರ್ತೀನಿ, ನನಗೆ ಏನು ತೊಂದರೆ ಇಲ್ಲ. ತನು, ಅದೇನೇ ಮಾತಾಡ್ತಿದ್ದೆ ನೀನು? ನಿನ್ನ ಗಂಡ ಕಣೆ ಅವನು, ಅಂದರೆ ಈಗ ಮಾತಾಡೋದು? ಅಯ್ಯೋ, ಗಂಡ ಆದರೆ ಅವ್ನು ಸರಿಯಾಗಿ ಮಾತಾಡ್ತಿದ್ದಾನಾ? ನೋಡು ನನಗೆ ಹೆಂಗೆ ಹೇಳ್ತಾನೆ ನೋಡತ್ತೆ. ನನಗಂತೂ ಎಲ್ಲಿ ಬಿಟ್ಟು ಎಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ. ಬೇಕಾದ್ರೆ ಅವ್ನು ಹೋಗ್ಲಿ, ಇಲ್ವಾ ಅವನು ಇಲ್ಲೇ ಇರಲಿ. ಇಲ್ಲೇ ಇರಬೇಕಂದ್ರೆ ಇತ್ಕೊಂಡು ಮಣ್ಣು ತಿನ್ನೋಕ್ಕಾಗುತ್ತಾ? ಅಯ್ಯೋ, ಮಣ್ಣು ತಿನ್ನು ಅಂತ ಯಾರು ಹೇಳಿದ್ದು? ಅನ್ನನೇ ತಿನ್ನು, ಯಾರು ಬೇಡ ಅಂತ. ಹಾಂ, ನನಗೆ ಗೊತ್ತು ಮಣ್ಣು ತಿನ್ನೋಕ್ಕಾಗಲ್ಲ, ಅನ್ನ ತಿನ್ನಬೇಕು ಅಂತ. ಆದರೆ ತಿನ್ನೋಕ್ಕೆ ದುಡ್ಡು ಬೇಡವಾ? ಸಂಪಾದನೆ ಬೇಡವಾ? ನೋಡ್ತಾನು, ನಿಂಗೆ ಇದೆಲ್ಲ ಏನೂ ಅರ್ಥ ಆಗಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಡು, ನನ್ನ ಏನೂ ಕೇಳಬೇಡ ನೀನು. ಅಮ್ಮ, ನಾನಂತೂ ನನ್ನ ತೀರ್ಮಾನ ಏನು ಅಂತ ಹೇಳಿದ್ದೀನಿ. ಇದಕ್ಕೆ ಮೇಲೆ ನಾನು ದಯವಿಟ್ಟು ಏನೂ ಕೇಳಬೇಡ್ರಿ. ನಾನು ನಾಳೆನೇ ಸಿಟಿಗೆ ಹೋಗ್ತಿದ್ದೀನಿ. ಹೇ ಹೋಗೋ, ಇವನೊಬ್ಬ ಎದುರಿಸ್ಬಿಟ್ರೆ ಎದುರ್ಕೊಬಿಡ್ತಾರಂತೆ.
ಹೋದ್ರೆ ಹೋಗ್ತೇನೆ, ನನಗೇನು. ಅತ್ತೆ ನೀನೇನು ಚಿಂತೆ ಮಾಡಬೇಡ, ನಾನು ನಮ್ಮ ಅಮ್ಮ ಮನೆಗೆ ಹೋಗಿರ್ತೀನಿ, ನೀನು ಅಲ್ಲೇ ಬಾ ಆಯಿತಾ. ಅಯ್ಯೋ ಏನಪ್ಪ ಮಾಡಲಿ, ಈ ಹುಡುಗ ನೋಡಿದ್ರೆ ಈ ಹಳ್ಳಿ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಪಾಪ ಸಿಟಿ ಎಲ್ಲ ಕಷ್ಟಪಟ್ಟು ಓದಿ ಹಳ್ಳಿಗೆ ಬಂದ, ಇಲ್ಲೇ ಸಾಧನೆ ಮಾಡಬೇಕು ಅಂತ ಅನ್ಕೊ ಬಂದ. ಆದರೆ ಪಾಪ ಅವನಿಗೇನೂ ಆಗಿಲ್ಲ. ಈಗ ಸಿಟಿಗೆ ಹೋಗಿ ಅಯ್ಯೋ ದೇವರೇ ಏನು ಮಾಡಲಿ. ಅಯ್ಯೋ ಇನ್ನು ಈ ಹುಡುಗಿನ ಹೊಡೆದು ಬುದ್ಧಿ ಕಸದಂತಂದರೆ ಚಿಕ್ಕ ಹುಡುಗಿನೂ ಅಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂದರೆ ದೊಡ್ಡ ಹುಡುಗಿನೂ ಅಲ್ಲ. ಅಯ್ಯೋ ಏನಪ್ಪ ಮಾಡಲಿ, ನನ್ನ ಮಗನ ಜೀವನ ನಾನೇ ಹಾಳು ಮಾಡಿಬಿಟ್ನಾ. ಮನೋಜ ಒಂದು ನಿಮಿಷ ಇರೋ, ಇಲ್ಲೇನಂತ ಕೇಳಿಲ್ಲಿ.